ಬೈಕ್ಗಳಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಇಟ್ಟಂತ ಕಿಡಿಗೇಡಿಗಳು ಇನ್ನು ಕೃತ್ಯ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊರಟಗೆರೆ ಮೂಲದ ಕಾರ್ತಿಕ್ ಬಂಧಿತ ಆರೋಪಿ. ತುಮಕೂರಿನ ಕೊರಟಗೆರೆಯ ಡಿಗ್ರಿ ಕಾಲೇಜ್ ಬಳಿ ಆಗಿರುವಂತಹ ಘಟನೆ ಇದು. ಸಂತೋಷ್ಗೆ ಸೇರಿದ ಅಪ್ಪಚ್ಚಿ ಮತ್ತು ಹೊಂಡಾ ಬೈಕ್, ಎರಡು ಬೈಕ್ಗಳಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಇಟ್ಟು ಪರಾರಿಯಾಗಿರುವಂತಹ ಕೃತ್ಯ ಆಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಹೋಗಿದೆ ಬೈಕ್ಗಳು. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಈ ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಬೆಂಕಿ ಇಟ್ಟಂತಹ ಕಿಡಿಗೇಡಿಯ ಪತ್ತೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕೊರಟಗೆರೆಯ ಮೂಲದ ಕಾರ್ತಿಕ್ ಬಂಧಿತ ಆರೋಪಿ ಇನ್ನು ಏಕಾಏಕಿಯಾಗಿ ಬಂದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಕೊರಟಗೆರೆಯಲ್ಲಿ ಆಗಿರುವಂತಹ ಘಟನೆ ಇದು. ಬೈಕಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಇಟ್ಟಿದ್ದಾರೆ ಕಿಡಿಗೇಡಿ. ಹಳೆಯ ದ್ವೇಷದಿಂದಾಗಿ ಬೈಕಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಹಳೆಯ ದ್ವೇಷಕ್ಕಾಗಿ ಎರಡು ಬೈಕು, ಅಪ್ಪಚ್ಚಿ ಮತ್ತು ಹೊಂಡಾ ಬೈಕ್, ಈ ಬೈಕಿಗೆ ಬೆಂಕಿಯನ್ನ ಹಾಕಿರೋದು. ತುಮಕೂರಿನ ಕೊರಟಗೆರೆಯ ಡಿಗ್ರಿ ಕಾಲೇಜ್ ಬಳಿ ಆಗಿರುವಂತಹ ಅಂದ್ರೆ ಬೈಕಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಇಟ್ಟು ವಿಚಾರ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಕೂಡ ದೌಡಾಯಿಸಿ ಬೆಂಕಿಯನ್ನ ನಂಗಿಸುವಂತಹ ಕಾರ್ಯ ಮಾಡಿತ್ತು. ಕೆಲವು ಗಂಟೆಯಲ್ಲಿ ಈತ ಆರೋಪಿಯನ್ನ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಸಂತೋಷ್ ಎನ್ನುವಂತಹ ವ್ಯಕ್ತಿಗೆ ಸೇರಿದಂತಹ ಅಪಾಚಿ ಹಾಗೂ ಹೋಂಡಾ ಆಕ್ಟಿವಾ ಬೈಕ್ ಅಂತ ಕೂಡ ಹೇಳಲಾಗ್ತಾ ಇದೆ. ಎಂದಿನಂತೆ ಪಾಪ ಅವರು ತಮ್ಮ ಅಂಗಡಿ ಬಳಿ ಬೈಕನ್ನು ಬಿಟ್ಟು ಪಾರ್ಕ್ ಮಾಡಿ ಸಂತೋಷ್ ಹೋಗಿದ್ದಾರೆ. ರಾತ್ರಿ ನಡೆದಿರುವಂತಹ ಘಟನೆ ಇದು. ಆ ಸಮಯದಲ್ಲಿ ಯಾರೂ ಕೂಡ ಇರಲಿಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ಕಿಡಿಗೇಡಿ ಕಾರ್ತಿಕ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಎರಡು ಬೈಕ್ಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಇಟ್ಟು ಪರಾರಿಯಾಗಿದ್ದಾನೆ. ಇದೀಗ ಕಾರ್ತಿಕ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ಇಟ್ರಿ, ಏನಾಗಿತ್ತು ನಿಮ್ಮಿಬ್ಬರ ನಡುವೆ ಅನ್ನುವಂತಹ ವಿಚಾರವನ್ನ ಕೂಡ ಇದೀಗ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ.